ಎಲ್ರಿಗೂ ನಮಸ್ಕಾರ. ನಾನು ಆ್ಯಕ್ಚುಲಿ ಮಾತು ಜಾಸ್ತಿ ಇವತ್ತು ಯಾಕೋ ಮಾತಾಡೋಕ್ಕಾಗ್ತಿಲ್ಲ. ಬಿಕಾಸ್ ಏನೋ ಒಂದು ಖುಷಿ. ಇದು ಭುವನಂ ಗಗನಂ ಡಬ್ಬಿಂಗಿಗೆ ಅಂತ ಕರೆದಿದ್ದು, ಫಸ್ಟ್ ನನ್ನನ್ನೇ ಕರೆದಿದ್ದು ಗಿರೀಶ್ ಸಾರು. ಆ ಡಬ್ಬಿಂಗಿಗೆ ಅಂತ ಹೋದಾಗಿಂದ ರಿಲೀಸ್ ಆಗೋವರೆಗೂ ಏನೋ ಒಂದು ಕನೆಕ್ಷನ್ ಈ ಸಿನಿಮಾ ಬಗ್ಗೆ, ಏನೋ ಒಂದು ಪ್ರೀತಿ, ಎಕ್ಸ್ಟ್ರಾ ಲವ್, ಇದರಲ್ಲಿ ಏನೋ ಇದೆಯಲ್ಲ, ಏನೋ ಚೆನ್ನಾಗಿದೆಯಲ್ಲ ಅಂತ. ಅದು ಇವತ್ತಿಗೂ ನನ್ನನ್ನು ಕಾಡ್ತಿದೆ. ಇವತ್ತಿಗೂ ಬರ್ತಾ ನಮ್ಮ ಸಿನಿಮಾದ ಆ ಟ್ರಾವೆಲಿಂಗ್ ಸಾಂಗ್ ಇದೆ, ಈ ಜೀವನ ದಿನವೂ ನೂತನ ಅನಿವಾರ್ಯವೇ ಕದನ. ಈ ಲೈನ್ಸ್ ಯಾಕೋ ಎಷ್ಟೊತ್ತಿ ಬಂದ್ರೂ ಮತ್ತೆ ಕೇಳಬೇಕು ಅನ್ಸುತ್ತೆ. ಈ ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟು. ಇವತ್ತು 25 days ಆಗ್ತಿದೆ. ಯಾವ ಪ್ರೊಡ್ಯೂಸರ್ ಇದ್ರೂ ಈ ಸಿನಿಮಾ ಆಗ್ತಿತ್ತು, ಭುವನಂ ಗಗನಂ ಆಗ್ತಿತ್ತು. ಮುನೇಗೌಡ ಸರ್ ಇದ್ದಿದ್ದಕ್ಕೆ ಈ ಸಿನಿಮಾ ಇಷ್ಟು ಚಂದವಾಗಿದೆ, ಇಷ್ಟು ಅದ್ಭುತವಾಗಿದೆ. ಬಿಕಾಸ್ ಈ ಕಥೆನ ಆಯ್ಕೆ ಮಾಡಿಕೊಂಡು ಅದನ್ನು ಸಿನಿಮಾ ಮಾಡಿ ಅಂತ ಹೇಳೋದಕ್ಕೆ ಅದಕ್ಕೊಂದು ಎಕ್ಸ್ಟ್ರಾ ಪ್ಯಾಷನ್ ಬೇಕು, ಒಂದು ಒಳ್ಳೆಯ ಹೃದಯ ಬೇಕು. ಆ ಹೃದಯ ನಮ್ಮ ಮುನೇಗೌಡ ಸರ್ ಇದ್ದಿದ್ದಕ್ಕೆ ಇವತ್ತು ಈ ಸಿನಿಮಾ ಇಷ್ಟು ಚೆನ್ನಾಗಾಗಿದೆ. ಬಿಕಾಸ್ ಯಾರನ್ನು ಬೇಕಾದರೂ ಹಾಕೋಬೋಯಿತ್ತು ಅವರು, ಯಾವ ದೊಡ್ಡ ಡೈರೆಕ್ಟ್ರು ಬೇಕಾದ್ರೂ ಸಿನಿಮಾ ಮಾಡ್ಬೋಯಿತ್ತು ಅವರು, ಅವ್ರಿಗಿರೋ ಕೆಪಾಸಿಟಿಗೆ. ಇಲ್ಲ ನಾನು ಹೊಸಬ್ರಿಗೆ ಮಾಡ್ತೀನಿ, ಈ ಕಥೆಯನ್ನು ಮಾಡ್ತೀನಿ ಅಂತ ಆಯ್ಕೆ ಮಾಡ್ಕೊಳ್ಳೋದಿದೆಯಲ್ಲ, ಅದಕ್ಕೊಂದು ಎಕ್ಸ್ಟ್ರಾ ಒಂದು ಕರುಣೆ ಬೇಕು, ಸಿನಿಮಾ ಬಗ್ಗೆ ಒಂದು ಪ್ಯಾಷನ್ ಬೇಕು, ಒಳ್ಳೇದು ಯಾವುದು, ಜನಕ್ಕೆ ಯಾವ್ದು ಕೊಡಬೇಕು ಅನ್ನೋ ಒಂದು ಜಡ್ಜ್ಮೆಂಟ್ ಬೇಕು. ಅದು ಮುನೇಗೌಡ ಸರ್ಗಿತ್ತು. ಹಾಗಾಗಿ ಈ ಸಿನಿಮಾ ಆಗಿದೆ. ಸರ್, ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಬಿಕಾಸ್ ನನಗೆ ತುಂಬ ಪ್ರೀತಿ ನಿಮ್ಮ ಬಗ್ಗೆ. ತುಂಬ ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ ನಮ್ಮ ಸಾರ್ ಬಗ್ಗೆ. ಅವರು ತುಂಬ ಜನಕ್ಕೆ ಸಹಾಯ ಮಾಡಿದ್ದಾರೆ. ನನ್ನ ಕಣ್ಣು ಮುಂದೆ ತುಂಬ ಜನಕ್ಕೆ ಸಹಾಯ ಮಾಡಿದ್ದಾರೆ. ಎಷ್ಟೋ ಜನ KS ಎಕ್ಸಾಮ್ ಬರೆಯೋರು, ಪೊಲೀಸ್ ಆಫೀಸರ್ಸ್ ಆಗಬೇಕಾದವ್ರಿಗೆ ಎಲ್ರಿಗೂ ಸಹಾಯ ಮಾಡಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಅವರೆಲ್ರಿಗೂ ಒಳ್ಳೇದಾಗಲಿ ಅಂತ. ಸೊ ಆ ಗುಣ ಇದೆಯಲ್ಲ, ಇದ್ದವರೆಲ್ಲರೂ ಸಹಾಯ ಮಾಡಬೇಕು ಅಂತ ಅನ್ಕೊಡಲ್ಲ. ಸೊ ಉಳ್ಳವರು ಇಲ್ಲದೆ ಇರೋರು ಕೊಡೋದು ದೊಡ್ಡ ಗುಣ. ಅದು ನಮ್ಮ ಮುನೇಗೌಡ ಸರ್ಗಿದೆ. ಅದು ಹಾಗಾಗಿ ಅವ್ರ ಬಗ್ಗೆ, ಅವರ ಏರಿಯಾದಲ್ಲಾಗಲಿ ಮತ್ತೊಂದು ಕಡೆ ಆಗಲಿ ತುಂಬ ಪ್ರೀತಿ ಇದೆ. ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದಿರೋದು ನಮ್ಗಳ ಪುಣ್ಯ ಸರ್. ದೊಡ್ಡ ದೊಡ್ಡ ಸಿನಿಮಾಗಳನ್ನ ಆಲ್ರೆಡಿ ಪ್ಲಾನ್ ಮಾಡ್ತಿದ್ದೀರಿ. ವಿಷಯ ಗೊತ್ತಾಯಿತು, ಒಳ್ಳೇದಾಗಲಿ ಸರ್. ತುಂಬ ತುಂಬ ಖುಷಿ ನನಗೆ. ನಮ್ಮ ಕನ್ನಡ ಇಂಡಸ್ಟ್ರೀಲಿ ಏನೋ ಒಂದು ಬೇರೆ ಮಾಡಬೇಕು, ಬೇರೆ ಒಂದೇನೋ ಕೊಡಬೇಕು ಅಂತ ಅಂದ್ಕೊಂಡು ಕೆಲಸ ಶುರು ಮಾಡೋದ್ರಿಂದ ಆ ಪ್ಯಾಷನ್ಗೆ ನಿಮಗೆ ಧನ್ಯವಾದಗಳು ಸರ್. ಇದೇ ಥರ ಸಿನಿಮಾಗಳನ್ನ ಮಾಡ್ತಾ ಇರಿ, 100 ದಿನ ಎಲ್ಲವೂ ಓಡಲಿ. ಜೊತೆಗೆ ನಮ್ಮ ಪೃಥ್ವಿ ಹೇಳ್ದಂಗೆ ಹೊಸ ಕಲಾವಿದರು ಒಂದೊಂದೇ ಹೆಜ್ಜೆ ಮೇಲಿಡೋಕ್ಕೋಸ್ಕರ ತುಂಬ ಕಷ್ಟಪಟ್ಕೊಂಡು ಒದ್ದಾಡ್ತಿರ್ತಾರೆ. ಅವ್ರುಗಳನ್ನ ಗುರುತು ಹಿಡಿದು ಅವ್ರುಗಳು ಕೆಲಸ ಕೊಡಿ. ಮಧ್ಯ ಪ್ಯಾರ್ಲಲ್ಲಿ ಆ ಥರ ಸಿನಿಮಾಗಳನ್ನ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸಿನಿಮಾದ ಇಷ್ಟು ಒಳ್ಳೆಯ ಸಿನಿಮಾದಲ್ಲಿ ನಮಗೆ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನು ಅದಾದಮೇಲೆ ನಮ್ಮ ಸಿನಿಮಾ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ. ಬಿಕಾಸ್ ಗಿರೀಶ್ ಸರ್ ಗೊತ್ತು ನಾನು ಅವರು ಎಷ್ಟು ಜಗಳ ಆಡ್ಕೊಂಡಿದ್ವಿ. ಆ್ಯಂಡ್ ನಮ್ಮ ವಿಜಯ್ ಗುಮ್ಮಿನೇನಿ ಸರ್ಗೆ ಗೊತ್ತು, ರಾತ್ರಿ 1 ಗಂಟೆಗೆ 2 ಗಂಟೆಗೆಲ್ಲ ಫೋನ್ ಮಾಡಿ ಹಿಂಸೆ ಕೊಡ್ತಿದ್ವಿ. ಸೊ ಏನಂದರೆ ಏನು ಸಿನಿಮಾ ಚೆನ್ನಾಗಬೇಕು ಅಂತ. ಆಲ್ರೆಡಿ ಸಿನಿಮಾ ಚೆನ್ನಾಗಿ ಬಂದಿದೆ. ಅದನ್ನು ಚೆನ್ನಾಗಿ ಫುಲ್ ಫಸ್ಟ್ ಕಾಪಿ ಚೆನ್ನಾಗಿ ಆಗಬೇಕು ಅನ್ನೋ ಒಂದು ಸಣ್ಣ ಪುಟ್ಟ ಜಗಳಗಳು ಇದ್ದೇ ಇರುತ್ತೆ ಇಂಡಸ್ಟ್ರೀಲಿ. ಸೊ ಈಗ ನಾನು ಮಾಡಿರೋ ಪಾತ್ರದ ಬಗ್ಗೆ ತುಂಬ ಜನ ಹೊಗಳ್ತಾ ಇದ್ರು. ತುಂಬ ಜನ ತುಂಬ ಚೆನ್ನಾಗಿ ಕಾಣ್ತೀರಿ, ತುಂಬ ಜೋರಾಗಿದ್ದೀರಿ, ವಾಯ್ಸ್ ಚೆನ್ನಾಗಿದೆ, ಎಲ್ಲ ಸರಿ. ನಮ್ಮ ಚೇತನ್ ಗೌಡ್ರು ಸರ್ ಹೇಳಿದ್ರು ಅವಾಗಲೇ, ಸ್ವಲ್ಪ ಅದೃಷ್ಟ ಕೈ ಹಿಡಿದ್ರೆ ಹುಡುಗ ಏನೋ ಆಗ್ತಾನೆ ಅಂತ. ನಾನು ಮುಂಚೆ ನಂಬ್ತಿರಲ್ಲ ಇದೆಲ್ಲ, ಬರೀ ಕೆಲಸ ನಂಬ್ಕೊಂಡು ಬಂದವ್ರು. ನಾನು ಕೆಲಸ ಮಾತ್ರ ಮಾಡಿದೆ. ಇತ್ತೀಚೆಗೆ ಸ್ವಲ್ಪ ಆ ಕಡೆ ಶಿಫ್ಟ್ ಆಗಿದೆ ಮೈಂಡು. ಕರೆಕ್ಟ್ ಇರಬೇಕೇನೋ ಮೋಸ್ಟ್ಲಿ ಅಂತ. ಯಾಕಂದ್ರೆ ಮೊನ್ನೆ ಯಾರೋ ಡೈರೆಕ್ಟ್ರು ಹಿಂಗೆ ಹೇಳ್ತಾ, ಸಾರ್ ನಿಮ್ಗೇನು ಸರ್ ಹೈಟು ವೆಯ್ಟು ಎಲ್ಲ ಜೋರಾಗಿದೆಯಲ್ಲ ಅಂತ. ನಾನು ಅವ್ರಿಗೆ ಹೇಳಿದೆ, ಇಲ್ಲಪ್ಪ ಹೈಟು ವೆಯ್ಟು ಕಡಿಮೆ ಇದ್ರೂ ಪರವಾಗಿಲ್ಲ, ಫೇಟ್ ಒಂದು ಕರೆಕ್ಟಾಗಿರಬೇಕು ಮೋಸ್ಟ್ಲಿ, ಅದು ಕರೆಕ್ಟಾಗಿದ್ರೆ ಎಲ್ಲ ಚೆನ್ನಾಗುತ್ತೆ ಅಂತ. ಸೊ ಹಂಗಾಗಿ ಒಂದು ಸಣ್ಣ ಮಟ್ಟದ ಅದ್ರ ಬಗ್ಗೆ ಒಂದು ನಂಬಿಕೆ ಬರ್ತಾ ಇದೆ. ಇರಲಿ, ಅದಕ್ಕೆಲ್ಲ ಒಂದೇ ಆನ್ಸರು, ನಮ್ಮ ಜನ ಕೈ ಹಿಡಿದ್ರೆ ಯಾರು ಬೇಕಾದರೂ ಏನು ಬೇಕಾದ್ರೂ ಆಗ್ಬೋದು. ಆಲ್ರೆಡಿ ಪ್ರೂವ್ ಆಗಿದ್ದಾರೆ. ಸೊ ನಮ್ಮನ್ನು ಗೆಲ್ಲಿಸ್ತಾರೆ, ಕಷ್ಟಪಟ್ಟು ಕೆಲಸ ಮಾಡೋರು ಎಲ್ಲರನ್ನೂ ಗೆಲ್ಲಿಸ್ತಾರೆ ಅಂತ ನಂಬ್ಕೊಂಡಿದ್ದೀನಿ. ಆ್ಯಂಡ್ ಸುಂದರ್ ರಾಜ್ ಸರ್ ಅವಾಗಲೇ ಹೊರಟೋದ್ರು. ಆ್ಯಕ್ಚುಲಿ ಅವರು ಇರಬೇಕಿತ್ತು. ಬಿಕಾಸ್ ಅವ್ರು ಸೊ ಬೆನಕ ತಂಡದಲ್ಲಿ ಈ ಸುಂದರ್ ಸರ್ಗೆ, ನಮ್ಮ ನಾಗಾಭರಣ ಸರ್ಗೆ, ಇನ್ನೊಂದಷ್ಟು ಜನ ಕಲಾವಿದರಿಗೆ ಕಾಫಿ, ಟೀ, ಇಡ್ಲಿ ತಂದ್ಕೊಡೋದು, ರಂಗಶಂಕರ ಕಲಾಕ್ಷೇತ್ರ ಇದೆಲ್ಲ ನಾಟಕ ಮಾಡಕ್ ಮುಂಚೆ ಎಲ್ಲ ಕಸ ಗುಡ್ಸೋದು, ಬೈಣಿಗೆ ಕಟ್ಟೋದು, ಇದು ನನ್ನ ಕೆಲಸ. ಅದಕ್ಕೆ ನಮ್ಮ ಹುಡುಗ ಅಂತ ಹೇಳಿದ್ರು ಅವರು ಮೊದಲೇ. ತುಂಬಾ ಖುಷಿ ಪಟ್ಟು ಮಾಡ್ತಿದ್ದೆ. ಎಲ್ಲರೂ ನನ್ನ ಯಶ್ ಸರ್ಗೆ ಹೋಲಿಸ್ತಿದ್ರು. ಅವ್ರು ಅವಾಗ ತಾನೇ ಬಿಟ್ಟು ಹೋಗಿದ್ರಂತೆ, ಬೆನಕ ಬಿಟ್ಟು ಹೋಗಿದ್ರಂತೆ. ಈ ಹುಡುಗ ಅವನ ಥರನೇ ಕೆಲಸ ಮಾಡ್ತಾನೆ, ಸಿಕ್ಕಾಪಟ್ಟೆ ಹಾರ್ಡ್ ವರ್ಕರು ಅಂತ. ಅಂಡ್ ನಾನು ಕೆಲಸ ಮಾಡೋ ರೇಂಜ್ ನೋಡ್ಬಿಟ್ಟು ಬೇರೆ ತಂಡದವ್ರು ಕರಿತಿದ್ರು, ಆಕ್ಟ್ ಮಾಡಕ್ಕಲ್ಲ ಕೆಲಸ ಮಾಡ್ಬಪ್ಪ ಅಂತ. ಬಿಕಾಸ್ ಅಲ್ಲಿಂದ ಶುರು ಮಾಡಿದವ್ರು ನಾನು. ಹೋಗೋದಾ? ಬಿಕಾಸ್ ಅಲ್ಲಿಂದ ಕೆಲಸ ಶುರು ಮಾಡಿದವ್ರು ನಾನು. ಅಂದರೆ ಬುಡ ಗಟ್ಟಿಯಾಗಿರ್ಬೇಕು ಅಂತ, ಆ್ಯಕ್ಟಿಂಗ್ ಎಲ್ಲ ಕಲಿತು ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರಬೇಕು ಅಂತ ಶುರು ಮಾಡಿದ್ದು ನಾನು. ಆಮೇಲೆ ಸೀರಿಯಲ್ಲು, ಆಮೇಲೆ ಸಿನಿಮಾ,
ಇವತ್ತು ಇಷ್ಟು ದೂರ ಬಂದಿದ್ದೀವಿ ಬಿಕಾಸ್ ಸುಂದರಣ್ಣ ಅವ್ರ ಮುಂದೆ ಇದ್ದಿದ್ರೆ ಚೆನ್ನಾಗಿರೋದು, ಮಾತಾಡೋಕೆ ಚೆನ್ನಾಗಿರ್ತಿತ್ತು. ಬಿಕಾಸ್ ಎಷ್ಟೋ ವರ್ಷ ಆದ್ಮೇಲೆ ಸಿಕ್ಕಿದ್ರು ಅವರು. ಒಟ್ಟು ನಾನು ಏನು ಹೇಳಕ್ಕೆ ಹೊರಟೆ ಅಂತಂದರೆ, ನಮ್ಮ ಸಿನಿಮಾ, ನಮ್ಮ ಜನ ನಮ್ಮನ್ನು ಬೆಳೆಸಿದ್ರೆ ಮಾತ್ರ ನಾವು ಬೆಳಿತೀವಿ. ಬಿಕಾಸ್ ದೊಡ್ಡವ್ರ ಮಕ್ಕಳಿಗೆ ಸಿನಿಮಾ ಮಾಡೋಕ್ಕೆ ತುಂಬ ಜನ ಇದ್ದಾರೆ ಆಲ್ರೆಡಿ. ಸೊ ನಮ್ಮ ಥರ ದಡ್ಡನ ಮಕ್ಳಿಗೆ ಸಿನಿಮಾ ಮಾಡೋಕ್ಕೂ ನಮ್ಮ ಅಮ್ಮನೇಗೌಡ್ರ ಥರ ಪ್ರೊಡ್ಯೂಸರು ಉದಯ್ ಮಿತಾ ಸರ್ ಆಲ್ರೆಡಿ ಮಾತಾಡಿದ್ದಾರೆ ಒಂದಷ್ಟು ನಮ್ಮ ಬಗ್ಗೆ, ಎಲ್ಲ ಕಡೆ ಒಳ್ಳೆ ಮಾತಾಡ್ತಿರ್ತಾರೆ. ಸೊ ಏನೋ ಒಂದು ಖುಷಿ ಇದೆ ನನ್ನ ಬಗ್ಗೆ, ಎಲ್ಲರಿಗೂ ಕೆಲಸ ಮಾಡ್ತಾನೆ ಹುಡುಗ ಅಂತ. ಸೊ ಆ ಕೆಲಸಗಳು ಗೆಲುವಾಗಿ ಕನ್ವರ್ಟ್ ಆಗಬೇಕು, ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು, ಆಶೀರ್ವಾದ ಬೇಕು. ಈ ಥರ ಸಿನಿಮಾಗಳನ್ನ ಇನ್ನೂ ಹೆಚ್ಚೆಚ್ಚು ಕೊಡೋದಕ್ಕೆ, ಅಂದರೆ ಸದಾಭಿರುಚಿಯ ಸಿನಿಮಾಗಳನ್ನ ಆಯ್ಕೆ ಮಾಡಿಕೊಂಡು ಅದನ್ನು ಪ್ರೊಡ್ಯೂಸ್ ಮಾಡೋಕ್ಕೆ, ಸಿನಿಮಾನ ತೆರೆ ಮೇಲೆ ತರೋದಕ್ಕೆ ತುಂಬ ಅದಕ್ಕೊಂದು ಬೇರೆ ಎಕ್ಸ್ಟ್ರಾ ಪ್ಯಾಷನ್ ಬೇಕು. ಅದು ನಮ್ಮ ಹೊಸ ಪ್ರೊಡ್ಯೂಸರ್ಗಳಿಗೆ ಅದಿದೆ. ಸೊ ಅದಾಗ್ತಾ ಇದೆ. ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ತುಂಬ ಕಷ್ಟಪಡ್ತೀವಿ ಇನ್ನು. ಸೊ ದಯವಿಟ್ಟು ನಾವು ಮಾಡೋ ಪ್ರಯತ್ನಗಳು ಏನೇ ಇದ್ರೂ ಗೆಲ್ಲಿಸಿ, ತುಂಬ ಕೆಲಸ ಮಾಡ್ತೀವಿ, ತುಂಬ ಶಕ್ತಿ ಇದೆ, ತುಂಬ ದೊಡ್ಡ ಸಿನಿಮಾ ಮಾಡಬೇಕು ಅನ್ನೋ ಕನಸಿದೆ. ನೀವುಗಳು ಗೆಲ್ಲಿಸಿ, ನಾವು ಗೆಲ್ತೀವಿ, ನೀವುಗಳು ಬೆಳೆಸಿ ನಾವು ಬೆಳಿತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೊತೆಗೆ ನನ್ನ ಸಿನಿಮಾದ ಎಲ್ಲ ಟೆಕ್ನಿಷಿಯನ್ಸು, ನಮ್ಮ ಡೈರೆಕ್ಟ್ರು, ನಮ್ಮ ಡೈಲಾಗ್ ರೈಟ್ರಿಂದ ಹಿಡಿದು ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲರಿಗೂ ನನಗೆ ಗೊತ್ತು, ನನ್ನ ಬಗ್ಗೆ ಅವ್ರಿಗೆ ಗೊತ್ತು. ಬಿಕಾಸ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಬಿಕಾಸ್ ನೀವೆಲ್ಲ ಇಲ್ಲದೆ ಹೋಗಿರೋ ಈ ಸಿನಿಮಾ ಆಗ್ತಿರ್ಲಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.